ವೆಲ್ಕಮ್ ಟು ಆಹಾರ ವಾಹಿನಿ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ತುಂಬ ಕ್ವಿಕ್ಕಾಗಿ ಈಸಿಯಾಗಿ ಆನಿಯನ್ ಇಲ್ಲದೆ ಹಾಗೂ ಟೊಮೆಟೊ ಇಲ್ಲದೆ ತೆಂಗಿನಕಾಯಿ ಇಲ್ಲದೆ ಮಾಡುವ ಸುಲಭವಾದ ಚಟ್ನಿ ದೋಸೆ ಇಡ್ಲಿಗೆ ತುಂಬ ಕ್ವಿಕ್ಕಾಗಿ 5 ನಿಮಿಷದಲ್ಲಿ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಹಾಗೆ ಒಂದು ಕಡಾಯಿಯನ್ನಿಟ್ಟು 1 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ 1 ಟೇಬಲ್ ಸ್ಪೂನ್ ಜೀರಿಗೆಯನ್ನು ಹಾಕಿ 6 ಬೆಳ್ಳುಳ್ಳಿ ಪೀಸನ್ನು ಹಾಕಿ ಇದು ಸ್ವಲ್ಪ ಫ್ರೈ ಆಗಲಿ, ಸ್ವಲ್ಪ ಜೀರಿಗೆ ಚಟ್ಪಟ ಅನ್ನಲಿ. ಇದು ಚಟ್ಪಟ ಅಂದ ಮೇಲೆ 6ರಿಂದ 7 ಒಣಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ನಿಮಗೆ ಖಾರ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೋಬೇಕಾಗುತ್ತೆ. ಇದು ಗೋಲ್ಡನ್ ಬ್ರೌನ್ ಬರಬೇಕು. ಮೆಣಸಿನ್ಕಾಯಿ ಮುರಿದ್ರೆ ಟಪ್ ಟಪ್ ಅನ್ನಬೇಕು, ಆ ಥರದಲ್ಲಿ ಫ್ರೈ ಆಗಬೇಕು. ಹಾಗೆ 1 ಬಟ್ಲು ಹುರಿಗಡಲೆ ಪುಟಾಣಿ ಫ್ರೈಡ್ ದಾಲ್ ಅಂತಾರೆ ಕರೀತಾರೆ. ಹಾಗೆ ಒಂದು ಅರ್ಧ ಲಿಂಬೆ ಗಾತ್ರದಕ್ಕಿಂತ ಕಮ್ಮಿ ಸೈಜಲ್ಲಿ ಹುಣಸೆ ಹಣ್ಣನ್ನು ಕೂಡ ಹಾಕ್ಕೊಳ್ಳಿ. ಇದು ಎಲ್ಲ ಸೇರಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರಬೇಕು ಫ್ರೆಂಡ್ಸ್. ಹೊತ್ಸಕ್ಕೆ ಹೋಗಬೇಡಿ, ಸಣ್ಣ ಉರಿಯಲ್ಲೇ ಬೇಯಿಸಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಇವಾಗಾದರೂ ಹಾಕ್ಕೊಳ್ಳಿ, ಆಮೇಲೆ ಮಿಕ್ಸಿ ಜಾರಿಗೆ ಹಾಕಬೇಕಾದ್ರೆ ಆವಾಗ ಕೂಡ ಹಾಕ್ಕೋಬೋದು. ಆದರೆ ಇದು ಆರಲು ಬಿಡಿ. ಇದು ಚೆನ್ನಾಗಿ ಆರಿದ ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಈ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇಡ್ಲಿ ಜೊತೆ ನೀವು ಹಾಕ್ಕೊಂಡು ಇದ್ರ ಜೊತೆ ಖಾರವಾಗಿ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ನೈಸಾಗಿ ರುಬ್ಕೊಳ್ಳಿ. ಈ ಚಟ್ನಿ ತುಂಬಾ ತಿಳಿಯಾಗಿರಬೇಕು, ನೀರಿನ ಹದಕ್ಕೆ ಇರಬೇಕು, ನೀರಿನಕ್ಕೂ ಸ್ವಲ್ಪ ಗಟ್ಟಿಯಾಗಿರಬೇಕು, ಅಂದ್ರೇ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಇಡ್ಲಿ ಜೊತೆ ಈ ಚಟ್ನಿ ಮಾಡ್ಕೊಂಡು ತಿಂದು ನೋಡಿ, ತುಂಬ ಟೇಸ್ಟಿಯಾಗುತ್ತೆ. ಇನ್ನೊಂದೆರಡು ಇಡ್ಲಿ ಎಕ್ಸ್ಟ್ರಾನೇ ಹೋಗುತ್ತೆ, ತುಂಬ ಬಾಯಿಗೆ ರುಚಿ ಕೊಡುತ್ತೆ. ಇದಕ್ಕೆ 1 ಟೇಬಲ್ ಸ್ಪೂನ್ ಎಣ್ಣೆ, ಒಣಮೆಣಸಿನ್ಕಾಯಿ, ಕರಿಬೇವು, ಸಾಸಿವೆನ ಹಾಕಿ ಒಗ್ಗರಣೆ ಕೊಟ್ಟರೆ ಗಮ್ ಅನ್ನೋ ಚಟ್ನಿ ರೆಡಿ ಫ್ರೆಂಡ್ಸ್. ಇದು ದೋಸೆಗೆ ಇಡ್ಲಿಗೆ ತುಂಬ ಟೇಸ್ಟಿಯಾದ ಕಾಂಬಿನೇಷನ್. ಇದು ನೀವು ಒಂದ್ಸರಿ ಟ್ರೈ ಮಾಡಿ, ಹಾಗೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ನಿಮಗೆ ಕಲರ್ ಬೇಕಂದರೆ ಕಾಶ್ಮೀರಿ ಚಿಲ್ಲಿ ಕೂಡ ಯೂಸ್ ಮಾಡ್ಕೊಳ್ಳಿ. ಈ ಥರದಲ್ಲಿ ಚಟ್ನಿ ಮಾಡಿ ನೋಡಿ, ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು ಟು ಆಲ್.